திருச்சிற்றம்பலம். ஓம் சிவா திருச்சிற்றம்பலம். திருச்சிற்றம்பலம். அருள் பரம் ஜோதி தனிப்பெரும் கருணையே. திருச்சிற்றம்பலம். குருவே சரணம். நம சிவாய நம சிவாய நம சிவாய. சத்யக்ஷரம் சதாசிவம் சர்வமங்களம். மாதா ಅನ್ನಪೂರ್ಣೇಶ್ವರಿ ಜ್ಞಾನವೈರಾಗ್ಯಂ ಭಿಕ್ಷಾಂದೇಹಿ. ಗುರುವೇ ಶರಣಂ. ಮಾತೃದೇವೋ ಭವ ಪಿತೃದೇವೋ ಭವ ಗುರುದೇವೋ ಭವ ಅತಿಥಿದೇವೋ ಭವ ಪ್ರಕೃತಿದೇವೋ ಭವ. ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. ಶ್ರೀ ಗುರುಮನೆಯಲ್ಲಿ ಆಟಿ ತಿಂಗಳಿನ 3ನೇ ದಿನದ ಧರ್ಮರಕ್ಷಾ ಯಜ್ಞ. ಎಲ್ಲ ಭಕ್ತಾದಿಗಳು ಸೇರಿ ಲೋಕ ಕಲ್ಯಾಣಕ್ಕಾಗಿ, ಲೋಕದ ಒಳಿತಿಗಾಗಿ ಶ್ರೀ ಗುರುಮನೆಯಲ್ಲಿ ಧರ್ಮರಕ್ಷಾ ಯಜ್ಞವನ್ನು ಲೋಕದ ಒಳಿತಿಗಾಗಿ ಎಲ್ಲ ಭಕ್ತಾದಿಗಳು ಸೇರಿಕೊಂಡು ಆಚರಿಸ್ತಾ ಇದ್ದಾರೆ. ಧರ್ಮರಕ್ಷಾ ಯಜ್ಞದಲ್ಲಿ ಭಾಗಿಯಾಗಿದ್ದಾರೆ. ಈ ಧರ್ಮರಕ್ಷಾ ಯಜ್ಞ ಮಾಡೋದ್ರಿಂದ ಏನು ಪ್ರಯೋಜನ, ಯಾಕೆ ಬೇಕಾಗಿ ಧರ್ಮರಕ್ಷಾ ಯಜ್ಞ ಮಾಡೋದು ಅಂತೇಳಿ ನಿನ್ನೆ ಒಂದು ರೀತಿಯಲ್ಲಿ ಹೇಳಿದೆ. ಈ ಧರ್ಮರಕ್ಷಾ ಯಜ್ಞದಲ್ಲಿ ಭಾಗಿಯಾಗುವವರು ಯಾವ ರೀತಿ ಇರಬೇಕು ಎಂಬುದು ಇವತ್ತಿನ ಜ್ಞಾನಾಮೃತ. ಧರ್ಮರಕ್ಷಾ ಯಜ್ಞ ಆದರೂ ಸರಿ, ಒಂದು ಗುರುವಿನ ಸೇವೆ ಆದರೂ ಸರಿ, ಒಂದು ಸಂಸಾರ ಆದರೂ ಸರಿ, ಒಂದು ವ್ಯಾಪಾರ ಆದರೂ ಸರಿ, ಒಟ್ಟಿನಲ್ಲಿ ಹೇಳುವುದಾದರೆ ಸಂಸಾರವು ಸನ್ಯಾಸವು, ಸಂಸಾರದಿಂದ ಸನ್ಯಾಸ. ಈ ಸತ್ಯವನ್ನು ಎಲ್ಲರೂ ತಿಳಿಯಬೇಕು. ಆದ ಕಾರಣ ಒಂದು ವಿಷಯ ಅಂತ ಹೇಳಿದರೆ, ಒಂದು ಜ್ಞಾನ ಅಂತ ಹೇಳಿದರೆ ಅದು ಎಲ್ಲದಕ್ಕೂ ಹೋಗಿ ಸೇರ್ತದೆ, ನಿತ್ತಲ್ಲಿ ನಿಲ್ಲುವುದಿಲ್ಲ, ಮುಂದೆ ಮುಂದೆ ಹೋಗ್ತಾನೆ ಇರ್ತದೆ. ಅಂತರಂಗದ ಶಬ್ದಕ್ಕೂ ಬಹಿರಂಗದ ಶಬ್ದಕ್ಕೂ ಅನೇಕ ವ್ಯತ್ಯಾಸಗಳಿದೆ. ಬಹಿರಂಗದ ಶಬ್ದಕ್ಕೆ ಯಾರೊಬ್ಬರು ಕಿವಿ ಕೊಡ್ತಾರೋ ಅವರಿಂದ ಏನನ್ನೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತನ್ನ ಅಂತರಂಗದ ಶಬ್ದಕ್ಕೆ ಯಾರೊಬ್ಬರು ಕಿವಿ ಕೊಡ್ತಾರೋ ಅವರಿಗೆ ಬಹಿರಂಗದ ಶಬ್ದ ಕೇಳಿಸುವುದೇ ಇಲ್ಲ. ಬಹಿರಂಗ ಅಂತ ಹೇಳಿದರೆ ಈ ಪ್ರಪಂಚದ ವಿಷಯ ಸುಖ. ಅಂತರಂಗದ ಪ್ರಯಾಣ ಅಂತ ಹೇಳಿದರೆ ನಮ್ಮನ್ನು ನಾವು ತಿಳಿದುಕೊಳ್ಳುವುದು. ನಮ್ಮನ್ನು ನಾವು ತಿಳಿದುಕೊಳ್ಬೇಕಾದ್ರೆ ಏನು ಮಾಡಬೇಕು? ನಮ್ಮನ್ನು ನಾವು ತಿಳಿದುಕೊಳ್ಬೇಕಾದ್ರೆ ಒಂದೇ ಸ್ಥಿತಿಯಲ್ಲಿರಬೇಕು. ಆ ಒಂದೇ ಸ್ಥಿತಿಯಲ್ಲಿರುವುದು ಹೇಗೆ? ಆ ಒಂದಕ್ಕೆ ನಾವು ಶರಣಾಗಬೇಕು. ಯಾವುದೋ ಒಂದಕ್ಕೆ ನಾವು ಶರಣಾಗಬೇಕು. ಯಾವುದೋ ಒಂದಕ್ಕೆ ಶರಣಾದರೆ ಮಾತ್ರ ನಾವು ಒಂದೇ ಸ್ಥಿತಿಯಲ್ಲಿ ಇರಲಿಕ್ಕೆ ಸಾಧ್ಯ. ಹಾಗೆ ಒಂದು ಗುರುಗಳು ಶಿಷ್ಯಂದರಿಗೆಲ್ಲ ಜ್ಞಾನೋಪದೇಶ ಮಾಡ್ತಾ ಇದ್ದಾರೆ. ಯಾವ ರೀತಿ ಜ್ಞಾನೋಪದೇಶ ಮಾಡ್ತಾ ಇದ್ದಾರೆ? ನೀವೆಲ್ಲರೂ ಒಂದೇ ಸ್ಥಿತಿಯಲ್ಲಿ ಇರಬೇಕಪ್ಪ. ನೀವೆಲ್ಲ ಒಂದೇ ಸ್ಥಿತಿಯಲ್ಲಿದ್ದರೆ ಮಾತ್ರ ನಿಮ್ಮ ಸಾಧನೆಗೊಂದು ಅರ್ಥ ಬರ್ತದೆ, ನಿಮ್ಮ ತಪಸ್ಸಿಗೊಂದು ಜಯ ಸಿಗ್ತದೆ, ನಿಮ್ಮ ಜೀವನಕ್ಕೊಂದು ಅರ್ಥ ಸಿಗ್ತದೆ ಅಂತೇಳಿ. ಅದರಲ್ಲಿ ಒಬ್ಬ ಶಿಷ್ಯ ಎದ್ದು ಹೇಳ್ತಾನೆ, ಅದು ಹೇಗೆ ಸಾಧ್ಯ? ಅದು ಸಾಧ್ಯ ಇಲ್ಲ. ಒಂದರಲ್ಲೇ ನಮಗೆ ಗುರಿಯನ್ನು ಇಡಲಿಕ್ಕೆ ಆಗೋದಿಲ್ಲ. ಹಲವಾರು ವಿಚಾರಗಳಿರ್ತದೆ. ಹಲವಾರು ವಿಚಾರದಲ್ಲಿ ನಾವು ಭಾಗಿಯಾಗಿದ್ದೇವೆ. ಆಗ ನಮಗೆ ಒಂದೇ ವಿಷಯದಲ್ಲಿ ನಮಗೆ ಗುರಿ ಇಡಲಿಕ್ಕೆ ಆಗೋದಿಲ್ಲ. ಅನೇಕ ರೀತಿಯಲ್ಲಿ ತಪ್ಪಿ ಹೋಗ್ತದೆ ಅಂತೇಳಿ.
ಗುರುಗಳು ನಗ್ತಾರೆ ಅಷ್ಟೆ, ಬೇರೆ ಎಂತ ಹೇಳೋದಿಲ್ಲ, ಉತ್ತರವೇ ಹೇಳೋದಿಲ್ಲ. ಮುಂದೆ ಒಂದು ದಿನ ಅದೇ ಶಿಷ್ಯ ಏನೋ ಒಂದು ಗುರುದರ್ಶನಕ್ಕಾಗಿ ಬಂದಿರ್ತಾನೆ. ಗುರುದರ್ಶನಕ್ಕಾಗಿ ಬರುವ ಸಮಯದಲ್ಲಿ ಗುರುಗಳು ಹೇಳ್ತಾರೆ, ಏನು ಹೇಳ್ತಾರೆ, ಅಲ್ಲೊಂದು ಕೋಳಿ ಗೂಡಿದೆ, ಆ ಕೋಳಿ ಗೂಡಿನಲ್ಲಿ ಕೋಳಿಗಳಿದೆ, ಒಂದು 10 ಕೋಳಿ ಇದೆ, 10 ಕೋಳಿಯನ್ನು ಬಿಟ್ಟು ಬಿಡು ಹೊರಗೆ ಅಂತೇಳಿ. ಗುರುಗಳು ಹೇಳಿದ ಹಾಗೆ ಆ ಶಿಷ್ಯ 10 ಕೋಳಿಯನ್ನು ಹೊರಗೆ ಬಿಟ್ಟು ಬಿಡ್ತಾನೆ. ಬಿಟ್ಟ ನಂತರ ಹೇಳ್ತಾರೆ, 10 ಕೋಳಿಯನ್ನು ಕೂಡ ಹಿಡಿದು ಪುನಃ ಒಳಗೆ ಹಾಕು ಅಂತೇಳಿ. 10 ಕೋಳಿ ಹಿಡಿಯುವುದು ಹೇಗೆ? ಒಂದೊಂದು ಕೋಳಿ ಒಂದೊಂದು ಕಡೆ ಓಡಿದೆ. ಒಂದು ಕೋಳಿ ಹಿಡಿಯುವಾಗ ಒಂದು ಕೋಳಿ ಓಡ್ತದೆ, ಆ ಕೋಳಿ ಹಿಡಿಲಿಕ್ಕೆ ಹೋಗೋ ಈ ಕೋಳಿ ಆ ಕಡೆ ಓಡ್ತದೆ. ಯಾವ ಕೋಳಿಯನ್ನು ಹಿಡಿಲಿಕ್ಕೆ ಆಗುವುದಿಲ್ಲ, ಯಾವ ಕೋಳಿಯನ್ನು ಇಲ್ಲಿ ಹಿಡಿಲಿಕ್ಕೆ ಆಗುವುದಿಲ್ಲ. 10 ಕೋಳಿ 10 ದಿಕ್ಕಿನಲ್ಲಿ, ಇವನು ಒಂದು ದಿಕ್ಕಿನಲ್ಲಿ. ಏನು ಮಾಡೋದು ಗೊತ್ತಾಗೋದಿಲ್ಲ. ಗುರುಗಳು ಹೇಳಿದ್ದಾರೆ, ಪುನಃ ಆ ಕೋಳಿಯನ್ನು ಹಿಡಿದು ಒಳಗೆ ಹಾಕು ಅಂತೇಳಿ. ಆಗುವುದಿಲ್ಲ. ಆಗ ಪುನಃ ಗುರುಗಳು ಹೇಳ್ತಾರೆ ಅವನ್ನ ಕರೆದುಕೊಂಡು, ಇಲ್ಲಿ ಬಾಪ, ಅದರಲ್ಲೊಂದು ಹುಂಜ ಕೋಳಿ ಇದೆಯಲ್ಲ, ಆ ಕೆಂಪು ಜುಟ್ಟಿನ ಕೋಳಿ, ಆ ಕೋಳಿಯನ್ನು ಹಿಡಿದು ಒಳಗೆ ಹಾಕು ಅಂತೇಳಿ. ಹಾಗೆ ಆ ಒಂದು ಕೋಳಿಯನ್ನು ಹುಡುಕಿಕೊಂಡು ಹೋಗಿ ಆ ಒಂದು ಕೋಳಿಯನ್ನು ಹಿಡಿತಾನೆ ಕಷ್ಟಪಟ್ಟು. ಒಂದು ಕೋಳಿಯನ್ನು ಹಿಡಿದು ಒಳಗೆ ತಂದು ಹಾಕ್ತಾನೆ ಗೂಡಿನೊಳಗೆ. ಆಗ ಗುರುಗಳು ಕೇಳ್ತಾರೆ, ನೀನು ಅಂದು ಕೇಳಿದ ಪ್ರಶ್ನೆಗೆ ಉತ್ತರ ಸಿಕ್ಕಿತಾ ಅಂತೇಳಿ. ಹಲವಾರು ಕಡೆ ನಮ್ಮ ಮನಸ್ಸು ಓಡಿದರೆ ಯಾವುದನ್ನು ಹಿಡ್ಕೊಳ್ಳಿಕ್ಕಾಗುವುದಿಲ್ಲ, ಯಾವುದು ನಮ್ಮದಾಗುವುದಿಲ್ಲ. ಹಲವಾರು ಕಡೆ ನಮ್ಮ ಮನಸ್ಸು ಹೋಗಬಾರ್ದು. ನಮ್ಮ ಮನಸ್ಸು ಒಂದೇ ಕಡೆ ಇರಬೇಕು, ನಮ್ಮ ಬುದ್ಧಿ ಒಂದೇ ಕಡೆ ಇರಬೇಕು, ನಮ್ಮ ನಂಬಿಕೆ ಒಂದೇ ಕಡೆ ಇರಬೇಕು, ನಮ್ಮ ಶರಣಾಗತಿ ಒಂದೇ ಕಡೆ ಇರಬೇಕು, ಒಬ್ಬರ ಹತ್ರ ಇರಬೇಕು. ಅದು ಯಾರಾದರೂ ಸರಿ, ತಾಯಿ ಆದರೂ ಸರಿ, ತಂದೆ ಆದರೂ ಸರಿ, ಗುರು ಆದರೂ ಸರಿ, ಅಲ್ಲ ಬಂಧು ಬಳಗ ಆದರೂ ಸರಿ, ಅಲ್ಲ ಭಗವಂತ ಆದರೂ ಸರಿ. ಆ ಒಂದೇ ಸ್ಥಿತಿಯಲ್ಲಿ ನೀವು ಇರುವಾಗ ನಂಬಿಕೆಯಿಂದ, ಶರಣಾಗತಿಯಿಂದ, ನಿಮಗೆ ಅಲ್ಲಿಯೇ ಎಲ್ಲ ವಿಷಯಗಳು ಸಿಕ್ಕಿಕೊಳ್ತದೆ, ತನ್ನಿಂತಾನಾಗಿ ಸಿಕ್ಕಿಕೊಳ್ತದೆ. ನಿಮ್ಮ ಮನಸ್ಸು, ನಿಮ್ಮ ಬುದ್ಧಿ, ನಿಮ್ಮ ನಂಬಿಕೆ ಎಲ್ಲ 10 ಕಡೆ ಓಡುವಾಗ ಯಾವುದೂ ನಿಮ್ಮದಾಗುವುದಿಲ್ಲ, ಯಾವುದೂ ನಿಮಗೆ ಸಿಗುವುದಿಲ್ಲ ಎಂಬ ಸತ್ಯವನ್ನು ತಿಳಿಬೇಕು. ಆಗ ಅರಿವಾಗ್ತದೆ ಅವರಿಗೆ, ಗುರುಗಳು ಹೇಳಿದ ಮಾತು ಎಷ್ಟು ಸತ್ಯ ಅಂತೇಳಿ. ಹೇಳಿದ ಮಾತನ್ನು ನಾವು ಪ್ರಾಕ್ಟಿಕಲ್ ಆಗಿ ಅನುಭವಿಸುವಾಗ ಮಾತ್ರ ಗೊತ್ತಾಗೋದು ಸತ್ಯಸ್ಥಿತಿ ಏನು ಅಂತೇಳಿ. ಪುಸ್ತಕದಲ್ಲಿ ಓದುವಾಗ ನಮಗೆ ಗೊತ್ತಾಗೋದಿಲ್ಲ. ಇನ್ನೊಬ್ಬರು ನಮಗೇನೋ ಒಂದು ಪಾಠ ಮಾಡುವಾಗ ನಮಗೆ ಗೊತ್ತಾಗೋದಿಲ್ಲ. ಹಿರಿಯರು ಒಂದು ಅನುಭವದ ಮಾತನ್ನು ಹೇಳುವಾಗ ನಮಗೆ ಗೊತ್ತಾಗೋದಿಲ್ಲ, ಯಾವುದೂ ಗೊತ್ತಾಗೋದಿಲ್ಲ. ಅನುಭವಿಸುವಾಗ ಎಲ್ಲವೂ ಗೊತ್ತಾಗ್ತದೆ. ಅನುಭವ ಕಲಿಸಿಕೊಡುವಷ್ಟು ಪಾಠ ಈ ಪ್ರಪಂಚದಲ್ಲಿ ಯಾವುದೂ ಕಲಿಸಿಕೊಡುವುದಿಲ್ಲ. ಅನುಭವ ಕಲಿಸಿಕೊಡುವಷ್ಟು ಪಾಠ ಈ ಪ್ರಪಂಚದಲ್ಲಿ ಯಾವುದೂ ಕಲಿಸಿಕೊಡುವುದಿಲ್ಲ. ಅವನವನ ಜೀವನಕ್ಕೆ ಅವನವನ ಅನುಭವವೇ ಶ್ರೇಷ್ಠವಾದ ದಾರಿ. ಅವನವನ ಜೀವನಕ್ಕೆ ಅವನವನ ಅನುಭವವೇ ಶ್ರೇಷ್ಠವಾದ ಗುರು. ಪ್ರತಿಯೊಬ್ಬರ ಒಳಗೂ ಗುರು ಇದ್ದಾರೆ, ಪ್ರತಿಯೊಬ್ಬರ ಒಳಗೂ ಆ ಭಗವಂತ ಇದ್ದಾನೆ. ನೀವು ಸ್ವಲ್ಪ ಹೊರಗೆ ತರಲಿಕ್ಕೆ ಪ್ರಯತ್ನ ಪಡಿ. ನೀವು ಸ್ವಲ್ಪ ಹೊರಗೆ ತರಲಿಕ್ಕೆ ಪ್ರಯತ್ನ ಪಡಬೇಕು ಅಂತ ಹೇಳಿದರೆ ನೀವು ಅಂತರಂಗದ ಶಬ್ದವನ್ನು ಯಾವತ್ತೂ ಕೇಳ್ತಾ ಇರಬೇಕು. ನಿಮ್ಮ ಅಂತರಂಗದ ಶಬ್ದ, ಆ ಅಂತರಂಗದ ಶಬ್ದದಲ್ಲಿ ಏನು ಸಿಗ್ತದೆ, ಏನು ಪ್ರಯೋಜನ, ನಾವೆಷ್ಟು ಮೌನವಾಗ್ತೀವೋ
ಅಷ್ಟಕ್ಕ ದೊಡ್ಡ ಪೂಜೆ ಆಗ್ತದೆ. ಶಾಂತಿ ಪೂಜೆ ಆಗ್ತದೆ. ಮನಸ್ಸು ಶಾಂತಿ ಆಗ್ತದೆ. ಮೌನವಾಗಬೇಕು. ಅಂತರಂಗದಿಂದಲೂ ಮೌನವಾಗಬೇಕು, ಬಹಿರಂಗದಿಂದಲೂ ಮೌನವಾಗಬೇಕು. ಮೌನ ಅಂತೇಳಿದರೆ ಎರಡು ರೀತಿಯಲ್ಲಿ ಆಗ್ತದೆ. ಮನಸ್ಸು ಮೌನವಾಗಬೇಕು. ಈ ಮನಸ್ಸು ಮೌನವಾದರೆ ಅದು ಮಹಾಪೂಜೆ ಆಗ್ತದೆ. ಮೌನ ಪೂಜೆ, ಶಾಂತಿ ಪೂಜೆ, ಶಾಂತಿ ಪೂಜೆ, ಮಹಾಪೂಜೆ. ಯಾವಾಗ ನಿಮ್ಮ ಮನಸ್ಸು ಮೌನವಾಗ್ತದೋ ಆವಾಗ ನಿಮಗೆ ಈ ಪ್ರಪಂಚದ ಶಕ್ತಿ ಏನು, ಈ ಮನುಷ್ಯ ಜನ್ಮದ ಅರಿವು ಏನು, ಮನುಷ್ಯ ಜನ್ಮದ ಮಹತ್ವ ಏನು, ಗುರು ಅಂದರೆ ಏನು, ಎಲ್ಲ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕಾಗುತ್ತೆ. ಒಂದು ಊರಿನಲ್ಲಿ ಒಬ್ಬ ಶ್ರೀಮಂತ ಇದ್ದ. ಬಹಳ ದಾನ ಧರ್ಮವನ್ನು ಮಾಡ್ತಾ ಇದ್ದ. ಎಲ್ಲರ ಹತ್ರ ಒಳ್ಳೆಯ ಹೆಸರನ್ನು ಪಡ್ಕೊಂಡಿದ್ದ. ದೊಡ್ಡ ವ್ಯಕ್ತಿ. ಯಾವುದಕ್ಕೂ ಕಮ್ಮಿ ಇಲ್ಲ, ಯಾವುದಕ್ಕೂ ಕೊರತೆ ಇಲ್ಲ. ಎಲ್ಲವೂ ಅವನ ಹತ್ರ ಇದೆ. ಎಲ್ಲರಿಗೂ ದಾನ ಧರ್ಮ ಮಾಡ್ತಾನೆ, ಎಲ್ಲ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾನೆ. ಅನೇಕ ಸಾಧು ಸಂತರುಗಳ ಸೇವೆಯನ್ನು ಮಾಡ್ತಾನೆ. ಎಲ್ಲ ಸಾಧು ಸಂತರುಗಳು ಅವನನ್ನು ಹೊಗಳುತ್ತಾರೆ. ಹಾಗೆ ಎಲ್ಲ ಸಾಧು ಸಂತರು ಬರ್ತಾರೆ, ಅನೇಕ ರೀತಿಯ ಪ್ರವಚನಗಳನ್ನು ಮಾಡ್ತಾರೆ. ಎಲ್ಲರೂ ಬಂದು ಇವನನ್ನು ತುಂಬ ಹೊಗಳಿಕೆಯಿಂದ ಹೊಗಳಿಕೊಂಡು ಹೋಗ್ತಾರೆ. ಓ, ಇಂಥ ವ್ಯಕ್ತಿ ಇರಬೇಕಪ್ಪ ಅಂತೇಳಿ. ಹಾಗೆ ಯಾರೋ ಒಬ್ಬರು ಹೇಳ್ತಾರೆ, ಪಕ್ಕದಲ್ಲಿ ಒಬ್ಬರು ಗುರುಗಳಿದ್ದಾರೆ, ಅವರ ಹತ್ರ ಹೋಗಿ ಒಂದು ಆಶೀರ್ವಾದ ಪಡ್ಕೊಂಡು ಬನ್ನಿ ಅಂತೇಳಿ. ಈ ವ್ಯಕ್ತಿಗೆ ಎಲ್ಲಿಗೆ ಹೋದರೂ ಕೂಡ ಈ ವ್ಯಕ್ತಿಯ ಒಂದು ಶ್ರೀಮಂತಿಕೆತನವನ್ನು ತೋರಿಸುವ ಒಂದು ಗುಣ. ನಾನು ಶ್ರೀಮಂತ, ನನ್ನಿಂದ ಎಲ್ಲವನ್ನು ಮಾಡಲಿಕ್ಕಾಗ್ತದೆ, ನನಗೆಲ್ಲವನ್ನು ಕೊಡಲಿಕ್ಕೆ ಆಗ್ತದೆ, ಅದೆಷ್ಟೋ ಜನರಿಗೆ ನಾನು ವಿದ್ಯಾಭ್ಯಾಸ ಕೊಡ್ತೇನೆ, ಅದೆಷ್ಟೋ ಜನರಿಗೆ ನಾನು ಸಹಾಯ ಮಾಡ್ತೇನೆ. ಈ ರೀತಿ ದೊಡ್ಡ ಶ್ರೀಮಂತ. ಹಾಗೆ ಆ ಗುರುಗಳ ದರ್ಶನಕ್ಕೆ ಅಂತ ಹೋಗಿ ಗುರುಗಳ ಹತ್ರ ಹೇಳ್ತಾನೆ, ಗುರುಗಳೇ, ನೀವು ನಮ್ಮ ಊರಿಗೆ ಬರಬೇಕು, ನಮ್ಮ ಊರಿಗೆ ಬಂದು ಎಲ್ಲರಿಗೆ ಜ್ಞಾನೋಪದೇಶ ಮಾಡಬೇಕು, ಒಂದು 10 ದಿನ ಪ್ರವಚನವನ್ನು ಮಾಡಬೇಕು. ಈ ರೀತಿ ಅನೇಕ ವಿಚಾರಗಳನ್ನೆಲ್ಲ ಕೇಳಿಕೊಳ್ತಾನೆ. ಆಗ ಕೇಳ್ತಾರೆ ಗುರುಗಳು, ಯಾಕೆ ಬೇಕಾಗಿ ಬರಬೇಕು ನಾನು, ಯಾಕೆ ಬೇಕಾಗಿ ಬರಬೇಕು, ನೀನಿಷ್ಟು ಒಳ್ಳೆ ಪುಣ್ಯವಂತ, ಇಷ್ಟು ದೊಡ್ಡ ಪುಣ್ಯವಂತ, ದಾನ ಧರ್ಮ ಎಲ್ಲ ಮಾಡ್ತೀವಿ, ಇಷ್ಟೆಲ್ಲ ಮಾಡುವಾಗ ಯಾಕೆ ಬೇಕಾಗಿ ನೀನು ಇಷ್ಟು ದೂರ ಬಂದು ನನ್ನ ದರ್ಶನಕ್ಕೆ ಬೇಕಾಗಿ ಬಂದು, ಎಲ್ಲವೂ ನಿನ್ನ ಹತ್ರ ಉಂಟಲ್ಲ ಪುಣ್ಯ, ಎಲ್ಲ ಪುಣ್ಯದ ಕೆಲಸ ಮಾಡ್ತಾ ಇದೆಯಲ್ಲ, ಮತ್ತು ನನ್ನ ಅವಶ್ಯಕತೆ ಏನಿದೆ ನಿನಗೆ ಅಂತ ಕೇಳ್ತಾರೆ. ಇಲ್ಲ ಗುರುಗಳೇ, ಎಲ್ಲವೂ ಮಾಡ್ತೇನೆ, ಆದರೆ ಎಲ್ಲೋ ಒಂದು ಕಡೆ ನನಗೆ ಮನಸ್ಸಿಗೇನೋ ಒಂದು ನೋವು ಅನ್ನಿಸ್ತದೆ, ನೆಮ್ಮದಿ ಇಲ್ಲ ಅಂತೇಳಿ. ಏನೋ ಒಂದು ನನಗೆ ನೆಮ್ಮದಿ ಇಲ್ಲ, ಆ ನೆಮ್ಮದಿಗೆ ಬೇಕಾಗಿ ನಿಮ್ಮ ಹತ್ರ ಬಂದಿದ್ದೇನೆ ಅಂತ. ನಿಮಗೆ ನೆಮ್ಮದಿ ಬೇಕಷ್ಟೇ ಅಲ್ವಾ, ಸರಿ, 10 ದಿನ ನಾನು ಬರ್ತೇನೆ ನಿಮ್ಮ ಊರಿಗೆ, ಒಂದು ನಾನು ಪ್ರವಚನವನ್ನು ಮಾಡ್ತೇನೆ, ಜ್ಞಾನೋಪದೇಶ ಮಾಡ್ತೇನೆ. ಈ 10 ದಿನದಲ್ಲಿ ನಿಮಗೆ ಉತ್ತರ ಸಿಗ್ತದೆ, 10 ದಿನದಲ್ಲಿ ನಿಮಗೆ ಉತ್ತರ ಸಿಗ್ತದೆ. ಇವನು ಕೂಡ ಸಂತೋಷದಿಂದ ಕೇಳಿಕೊಂಡು ಬರ್ತಾನೆ, ಬೇಕಾದ ವ್ಯವಸ್ಥೆಗಳನ್ನೆಲ್ಲ ಮಾಡ್ತಾನೆ, ಊರಿನವರಿಗೆಲ್ಲ ಹೇಳ್ತಾನೆ, ಪಕ್ಕದ ಊರಿನ ಮಹಾಗುರುಗಳು ಬರ್ತಾ ಇದ್ದಾರೆ ನಮ್ಮ ಊರಿಗೆ, ನಮಗೆಲ್ಲ ಜ್ಞಾನವನ್ನು ನೀಡ್ತಾ ಇದ್ದಾರೆ, ಎಲ್ಲರೂ ಸೇರಬೇಕು, ಅವರ ಜ್ಞಾನ ಸಭೆಯಲ್ಲಿ ಎಲ್ಲರೂ ಭಾಗಿಯಾಗಬೇಕು. ಈ ರೀತಿ ಹಾಗೆ ಗುರುಗಳು ಬರ್ತಾರೆ. ಗುರುಗಳು ಬಂದು ಇನ್ನೇನು ಪ್ರವಚನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳುವಾಗ ದೊಡ್ಡ ಒಂದು ಚೇರ್ ಇರ್ತದೆ, ದೊಡ್ಡ ಒಂದು ಸಿಂಹಾಸನ, ಗುರುಗಳಿಗೊಂದು ಪಕ್ಕದಲ್ಲಿ ಒಂದು ಸಣ್ಣ ಒಂದು ಪೀಠ, ಪೀಠದ ಹತ್ರ ಒಂದು ಸಿಂಹಾಸನ. ಗುರುಗಳ ಹತ್ರ ಹೇಳ್ತಾನೆ, ಪೀಠದಲ್ಲಿ ಕೂತ್ಕೊಳ್ಳಿ ಅಂತೇಳಿ. ಗುರುಗಳು ಪೀಠದಲ್ಲಿ ಕೂತ್ಕೊಂಡ ಕೂಡಲೇ ಇವರು ಕೂಡ ಸಿಂಹಾಸನದಲ್ಲಿ ಕೂತ್ಕೊಳ್ತಾರೆ. ಗುರುಗಳು ಹೇಳ್ತಾರೆ, ಈಗ ನೀನು ಸಿಂಹಾಸನದಲ್ಲಿ ಕೂತ್ಕೊಳ್ಬೇಡ, ನನ್ನ ಹಿಂದೆ ನಿಂತುಕೋ ಅಂತೇಳಿ. ಹಾಗೆ ಗುರುಗಳು ಪ್ರವಚನ ಮಾಡ್ತಾನೆ ಇರ್ತಾರೆ.
ಪ್ರವಚನ ಮಾಡ್ತಾ ಇರುವಾಗ ನಡುವಿನಲ್ಲಿ ದೊಡ್ಡ ವ್ಯಕ್ತಿ, ಶ್ರೀಮಂತ ವ್ಯಕ್ತಿ ಕೇಳ್ತಾನೆ, ಗುರುಗಳೇ ನೀವೇನಾದರೂ ಮರ್ತು ಹೋಯ್ತಾ ನಿಮಗೆ? ಇಲ್ಲ, ನನಗೇನು ಮರೀಲಿಲ್ಲ, ನನಗೆಲ್ಲ ಜ್ಞಾಪಕ ಇದೆ. ಅಲ್ಲ, ನೀವು ಈಗ ಕೂತ್ಕೊಳ್ಬೇಡ ಅಂತ ಹೇಳಿದರೆ ನಾನು ಯಾವಾಗ ಕೂತ್ಕೊಳ್ಬೇಕು ಆ ಸಿಂಹಾಸನದಲ್ಲಿ? ನಿಮಗೇನಾದ್ರು ಹೇಳಲಿಕ್ಕೆ ಮರ್ತು ಹೋಯ್ತಾ ನನ್ನನ್ನು ಪುನಃ ಕೂತ್ಕೊಳ್ಳಲಿಕ್ಕೆ? ಯಾಕಂದರೆ ಇದು ತುಂಬ ಗಂಟೆ ಆಯಿತು ನಿಂತ್ಕೊಂಡದು, ಗೊತ್ತಾಗ್ತದೆ? ನಿಂತ್ಕೊಂಡೇ ಇದ್ದ ನೀವು. ಆ ದಿನದ ಪ್ರವಚನ ಮುಗಿಯಿತು. ಗುರುದೇವರು ಅವನ ಸಿಂಹಾಸನದಲ್ಲಿ ಕೂತ್ಕೊಳ್ಳಿಕ್ಕೆ ಹೇಳಿಲ್ಲ. ಅಷ್ಟಕ್ಕೆ ಅವನು ಒಳ್ಳೆ ದಾನ ಧರ್ಮ ಮಾಡುವ ವ್ಯಕ್ತಿ, ಅನೇಕ ರೀತಿಯ ಪುಣ್ಯವನ್ನು ಸಂಪಾದನೆ ಮಾಡಿದ ವ್ಯಕ್ತಿ, ಅನೇಕ ಸಾಧು ಸಂತರ ಕೈಗಳಿಂದ ಅನೇಕ ರೀತಿಯ ವರವನ್ನು ಪಡೆದ ವ್ಯಕ್ತಿ. ಎಲ್ಲರೂ ಒಳ್ಳೆಯದನ್ನೇ ಹೇಳ್ತಾರೆ, ಆದರೆ ಈ ಗುರುಗಳು ಮಾತ್ರ ಈ ರೀತಿ ಮಾಡ್ತಾರೆ. ಎರಡನೇ ದಿನ ಪ್ರವಚನ ಆಗುವಾಗ ಏನೋ ಗುರುಗಳು ಈ ದಿನ ಏನೋ ಇರ್ಬೋದು, ಈ ದಿನ ಬಿಟ್ಟು ಬಿಡುವ ಅಂಥೇಳಿ ಮರುದಿನ ಆ ಶ್ರೀಮಂತ ವ್ಯಕ್ತಿಗೆ ಅನಿಸ್ತದೆ, ಏನೋ ಗುರುಗಳು ಬೈ ಚಾನ್ಸನ್ನು ಮರ್ತಿರ್ಬೋದು ಏನೋ ಒಂದು ಹೇಳಲಿಕ್ಕೆ, ಈ ದಿನ ಬಿಟ್ಟು ಬಿಡುವ, ನಾಳೆ ಪ್ರವಚನ ಆಗ್ತದಲ್ಲ ಅಂತ. ಕಾರಣ ಅವನಿಗೆ ತೋರಿಸ್ಕೊಳ್ಬೇಕು, ನಾನೊಂದು ದೊಡ್ಡ ವ್ಯಕ್ತಿ, ನಾನು ಈ ರೀತಿ ಅಂತ. ಹಾಗೆ ಎರಡನೇ ದಿನ ಪ್ರವಚನ ಆಗುವಾಗ ಹೇಳ್ತಾರೆ ಗುರುಗಳು, ಅವನು ಅದೇ ರೀತಿ ಸಿಂಹಾಸನದಲ್ಲಿ ಕೂತ್ಕೊಳ್ಳಿಕ್ಕೆ ಬರ್ತಾನೆ. ಗುರುಗಳು ಕೂತ್ಕೊಂಡ ಕೂಡಲೇ ಪೀಠದಲ್ಲಿ ಆಗ ಗುರುಗಳು ಹೇಳ್ತಾರೆ, ನೀನು ತುಂಬಿದ ಸಭೆಯಲ್ಲಿ ಹಿಂದೆ ಹೋಗಿ ನಿಂತುಕೋ, ನಾನು ಕರೆಯುವಾಗ ಬಾ ಅಂತ. ಏನು ಮಾಡೋದು? ಗುರುಗಳ ಮಾತು, ಗುರುಗಳ ಆಜ್ಞೆ ಸರಿ ಅಂತೇಳಿ ಹಿಂದೆ ಹೋಗಿ ನಿಂತ್ಕೊಳ್ತಾನೆ. ಗುರುಗಳು ಪ್ರವಚನ ಮಾಡ್ತಾನೇ ಇರ್ತಾರೆ. ಇವ ಹಿಂದೆ ನಿಂತವನಿಗೆ ಅವಮಾನ ಆಗ್ತದೆ. ಇಷ್ಟು ಸಮಯ ನಾನು ಯಾರ ಹಿಂದೆ ನಿಂತವಲ್ಲ, ಯಾರ ಕೆಳಗೆ ಕೂತ್ಕೊಂಡವನಲ್ಲ, ಯಾರ ಒಟ್ಟಿಗೆ ನಾನು ಬೆರೆಯೂ ಇಲ್ಲ, ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿದ್ದೇನೆ, ನನ್ನನ್ನು ಈ ರೀತಿ ಮಾಡಿದ್ರಲ್ಲ, ಇಷ್ಟು ಹಿಂದೆ ನಿಲ್ಲಿಸಿದ್ರಲ್ಲ, ಇದು ಸರಿ ಇಲ್ಲ, ಇದು ನನಗೆ ಯಾಕೋ ಒಂದು ಅವಮಾನವನ್ನು ಮಾಡ್ತಾ ಇದ್ದಾರೆ ಇವರು. ಯಾವುದೇ ಸಾಧು ಸಂತರು ಬಂದಾಗ ನನಗೆ ಅವಮಾನ ಮಾಡಲಿಲ್ಲ, ಎಲ್ಲರೂ ನನ್ನನ್ನು ಬಹಳ ಚಂದದಿಂದ ಹೊಗಳಿ ಎಲ್ಲ ಹೋದರು, ಆದರೆ ಇವರು ಮಾತ್ರ ಯಾಕೆ ಈ ರೀತಿ ಮಾಡ್ತಾರೆ ಎಂಬ ವಿಷಯ ಬರ್ತದೆ ಅವನೊಳಗೆ. ಆಗಲಿ, ಇವತ್ತೊಂದು ದಿನ ಹೋಗಲಿ, ನಾಳೆ ಏನಾಗ್ತದೆ ನೋಡು ಅಂತ ಹೇಳ್ತಾರೆ. ನಾಳೆ ಪ್ರವಚನ ಪ್ರಾರಂಭವಾಗ್ತದೆ. ಆ ಪ್ರವಚನ ಪ್ರಾರಂಭವಾಗುವ ಇವನು ಅದೇ ರೀತಿ ಬರ್ತಾನೆ. ಬರುವ ಗುರುಗಳು ಹೇಳ್ತಾರೆ, ಇವತ್ತು ನೀನು ಪ್ರವಚನಕ್ಕೆ ಬರಬೇಡ, ನಿನಗಿಲ್ಲಿ ಯಾವ ಕೆಲಸವೇ ಇಲ್ಲ, ಹೋಗು ಅಂತ ಅಲ್ಲಿ ಹೇಳಿಬಿಡ್ತಾರೆ. ಎಂತ ಮಾಡೋದು? ಇದು ಅವಮಾನದ ಏನು ಮಾಡೋದು ನನಗೆ, ಬೇರೆ ಏನಲ್ಲ. ಸರಿ, ಇವತ್ತಿನೊಂದು ಪ್ರವಚನ ನಡೆಯಲಿ ಅಂತೇಳಿ ಗುರುಗಳು ಪ್ರವಚನ ಎಲ್ಲ ಮಾಡಿ ಬಂದ ನಂತರ ಆ ಗುರುಗಳನ್ನು ಹೋಗಿ ನೋಡಿ ಹೇಳ್ತಾನೆ, ಗುರುಗಳೇ ನೀವು ನನಗೆ ತುಂಬ ಅವಮಾನ ಮಾಡ್ತಾ ಇದ್ದೀರಿ, ತುಂಬ ಅವಮಾನ ಅಂತ ಹೇಳಿದರೆ ತುಂಬ ಅವಮಾನ ಮಾಡ್ತಾ ಇದ್ದೀರಿ ನೀವು ನನಗೆ, ಇದು ನನಗೆ ಸಹಿಸ್ಕೊಳ್ಳಿಕ್ಕಾಗೋದಿಲ್ಲ. ಆದ ಕಾರಣ ನೀವು ದಯವಿಟ್ಟು ನಿಮ್ಮ ಊರಿಗೆ ಹೋಗಿಬಿಡಿ, ಅದು ಹೇಗೋ ಯಾವುದೋ ಒಂದು ರೀತಿಯಲ್ಲಿ ನನ್ನ ಮಕ್ಕಳನ್ನು, ನನ್ನ ಪ್ರಜೆಗಳನ್ನು ನಾನು ನೋಡ್ತೇನೆ ಅಂತ ಹೇಳ್ತಾನೆ. ಅಂದರೆ ಅವನನ್ನು ನಂಬಿದವರನ್ನು, ಅರ್ಥ ಆಯ್ತಲ್ಲ, ಆ ಶ್ರೀಮಂತ ವ್ಯಕ್ತಿ. ಆಯಿತು, ಗುರುಗಳು ಹೇಳ್ತಾರೆ, ಆಯ್ತಪ್ಪ, ನೀನೊಂದು ಇನ್ನೂ 10 ದಿನ ಪ್ರವಚನ ಅಂತ ಹೇಳಿದ್ದಿ, 10 ದಿನ ಜ್ಞಾನೋಪದೇಶ ಅಂತ ಹೇಳಿದ್ದಿ, ಎಲ್ಲ ಭಕ್ತರಿಗೆ ಮಾಡಬೇಕು. ಇದರಲ್ಲಿ ಈಗ 3 ದಿನ ಆಯಿತು, ಇನ್ನು 7 ದಿನ ಬಾಕಿ ಇದೆ, ಈ 7 ದಿನವನ್ನು ನಾನು ಮುಗಿಸಿಕೊಳ್ತೇನೆ ಅಂತ ಹೇಳ್ತಾರೆ. ಇಲ್ಲ, ಅದಕ್ಕೆ ನಾನು ಯಾವುದೋ ಒಂದು ವ್ಯವಸ್ಥೆ ಮಾಡ್ತೇನೆ, ಅದಕ್ಕೆ ನೀವೇನು ಚಿಂತೆ ಮಾಡಬೇಡಿ, ನೀವು ನಿಮ್ಮ ಪಾಡಿಗೆ ಎಲ್ಲ ಮುಂದುವರಿಸಿ, ನಿಮ್ಮ ಊರಿಗೆ ನೀವು ಮುಂದುವರಿಸಿ ಅಂತೇಳಿ ಅವರನ್ನು ಕಳಿಸಿಕೊಡ್ತಾರೆ. ಅವರು ಸಂತೋಷದಿಂದ ಆಯ್ತಪ್ಪ ನೀನೆಲ್ಲ ಚೆನ್ನಾಗಿ ನೋಡಿಕೊ ಅಂತ ಹೇಳಿ ಅವರು ಮುಂದುವರಿಸ್ತಾರೆ. ಅವರು ಮುಂದುವರಿಸಿದ ಕ್ಷಣದಲ್ಲೇ ಇವರಿಂಥ ದೊಡ್ಡ ಗುರುಗಳಿರಬೇಕು, ನನಗೆ ಯಾರು ಅವಮಾನ ಮಾಡಿದರೆ ಅವರಿಗೆ ನಾನು ಅವಮಾನ ಮಾಡಬೇಕು ಅಂತೇಳಿ ದೊಡ್ಡ ಒಂದು ಗುರುಗಳನ್ನು ಕರ್ಕೊಂಡು ಬಂದು ಈ 7 ದಿನ ಪ್ರವಚನವನ್ನು ಮಾಡ್ತಾನೆ. ಯಾವ ರೀತಿ ಪ್ರವಚನ ಮಾಡ್ತಾನೆ? ಇವರು ಬಂದಾಗ, ನಾನೊಂದು ಗುರುಗಳನ್ನು ಕರ್ಕೊಂಡು ಬಂದಾಗ ಒಂದು 500 ಜನಗಳು ಸೇರಿದ್ದಾರೆ.
ಈ ಸಲ 1000 ಜನಗಳು ಸೇರಬೇಕು. ಆ ರೀತಿ ಒಂದು ಸಭೆಯನ್ನು ಮಾಡಬೇಕು ಅಂತ ಹೇಳಿ ಎಲ್ಲರಿಗೂ ಬಂದವರಿಗೂ ಒಂದೊಂದು ಚಿನ್ನದ ನಾಣ್ಯ, ಪ್ರವಚನ ಕೇಳಲಿಕ್ಕೆ ಬಂದವರಿಗೆ ಒಂದೊಂದು ಚಿನ್ನದ ನಾಣ್ಯ ಅಂತೇಳಿ ಊರಿಡಿ ಹೇಳ್ತಾರೆ. ಜನವೇ ಜನ. ಪ್ರವಚನ ಕೇಳಿ ಆದ ನಂತರ ಎಲ್ಲರಿಗೂ ಒಂದೊಂದು ಚಿನ್ನದ ನಾಣ್ಯವನ್ನು ಕೊಟ್ಟು ಕಳಿಸ್ತಾನೆ ಇರ್ತಾರೆ ಗುರುಗಳ ಕೈಯಿಂದ. ಎಲ್ಲ ಆಯಿತು. ಗುರುಗಳಿಗೆ ಕೂಡ ಖುಷಿ ಆಯಿತು, ಸಂತೋಷ ಆಯಿತು. ಗುರುಗಳು ಕೂಡ ತುಂಬ ಈ ವ್ಯಕ್ತಿಯನ್ನು ಹೊಗಳಿದರು. ಪರವಾಗಿಲ್ಲಪ್ಪ, ನಿನ್ನಂಥ ಮಹಾದಾನಿಗಳು ಬೇಕು, ನಿನ್ನಿಂದ ಒಳ್ಳೆಯದಾಗ್ತದೆ, ನೀನಷ್ಟು ಪುಣ್ಯಾತ್ಮ ಏನೆಲ್ಲ ಹೊಗಳಿದರು. ಹೊಗಳುವಾಗ 10 ಜನರ ಮುಂದೆ ಹೊಗಳುವಾಗ ಖುಷಿಯೇ ಖುಷಿ ಅವರಿಗೆ. ಸಂತೋಷವೇ ಸಂತೋಷ. ಎಲ್ಲ ಆಯಿತು. ಪ್ರವಚನ ಮುಗೀತು. ಪ್ರವಚನ ಮುಗಿದ ಕೂಡಲೇ ಈ 3 ದಿನ ಪ್ರವಚನ ಮಾಡಿದ ಗುರುಗಳ ನೆನಪಾಯಿತು ಆ ಶ್ರೀಮಂತ ವ್ಯಕ್ತಿಗೆ. ನೆನಪಾಗಿ ಹೇಗೋ ಆಯ್ತಲ್ಲ, ಒಂದು ಸಲ ಅವರನ್ನು ನೋಡಿ ಬರುವ, ಅವರು ಏನು ಮಾಡ್ತಾ ಇದ್ದಾರೆ, ಹೇಗೆ ಇದ್ದಾರೆ ನೋಡಿ ಬರುವ ಅಂಥೇಳಿ ಹೋಗ್ತಾರೆ. ಹೋಗುವಾಗ ಆ ಗುರುಗಳು ಒಂದು ವ್ಯಕ್ತಿ ಹತ್ರ ಮಾತಾಡ್ತಾ ಇರ್ತಾರೆ, ಒಂದು ವ್ಯಕ್ತಿಗೆ ಜ್ಞಾನೋಪದೇಶ ಮಾಡ್ತಾ ಇರ್ತಾರೆ. ಹಾಗೆ ಶ್ರೀಮಂತ ವ್ಯಕ್ತಿ ಬರ್ತಾನೆ. ಶ್ರೀಮಂತ ವ್ಯಕ್ತಿ ಬಂದು ಹೇಳ್ತಾನೆ, ಏನು ಗುರುಗಳೇ, ಜನ ಭಕ್ತಾದಿಗಳಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ ಇಲ್ಲಿ. ಎಷ್ಟು ಭಕ್ತರುಗಳಿದ್ದಾರೆ ಇಲ್ಲಿ. ಒಂದು ತಮಾಷೆಯಲ್ಲಿ ಕೇಳ್ತಾನೆ. ಗುರುಗಳು ಹೇಳ್ತಾರೆ, ನಾನು ಈಗ ಜ್ಞಾನೋಪದೇಶ ಮಾಡ್ತಾ ಇದ್ದೇನಪ್ಪ, ಅಡ್ಡ ಬರಬೇಡ, ಉಪದ್ರ ಮಾಡಬೇಡ, ಸ್ವಲ್ಪ ದೂರ ನಿಂತುಕೋ. ಆಗಲ್ಲ ಅದೇ ಮಾತು, ಸ್ವಲ್ಪ ದೂರ ನಿಂತುಕೋ. ಈಗ ನಾನು ಮಾತಾಡ್ತಾ ಇದ್ದೇನೆ, ಅಲ್ಲಿ ನಡುವಿಗೆ ಬರಬೇಡ ಅಂತೇಳಿ. ಅಲ್ಲೂ ಅವಮಾನ. ಇನ್ನೂ ಈ ಗುರುವಿಗೆ ಅಹಂಕಾರ ಇಳಿಲಿಲ್ಲ. ಈ ಗುರುವಿನ ಅಹಂಕಾರವನ್ನು ಹೇಗಾರು ಕಮ್ಮಿ ಮಾಡಬೇಕು ಅಂತೇಳಿ ಇನ್ನೂ ಸ್ವಲ್ಪ ಸೇರಿಸಿ ಕೇಳ್ತಾನೆ. ಅಲ್ಲ ಗುರುಗಳೇ, ನಾನು ನಿಮ್ಮನ್ನು ಇಷ್ಟು ಚಂದದಲ್ಲಿ ನೋಡಿದೆ, ನಿಮಗೆ ಏನು ಬೇಕು ಎಲ್ಲ ವ್ಯವಸ್ಥೆ ಮಾಡಿದೆ, ನೀವು ಅದನ್ನು ಸ್ವೀಕಾರ ಮಾಡಲಿಲ್ಲ. ನೀವು ನನ್ನನ್ನೇ ಎಲ್ಲರೊಟ್ಟಿಗೆ ಸೇರಿಸಿದಿರಿ, ನನ್ನನ್ನೇ ಒಂದು ಕಸದಾಗಿ ನೋಡಿದಿರಿ. ಈಗ ನಿಮ್ಮ ಸ್ಥಿತಿ ನೋಡಿ, ಇಲ್ಲಿ ಒಬ್ಬರಿಲ್ಲ. ಒಬ್ಬರ ಹತ್ರ ಕೂತ್ಕೊಂಡು ಹೇಳ್ತೀರಿ, ಇವನ ಹತ್ರ ಹೇಳಿದರೆ ಏನು, ಈ ರಾಜ್ಯ ಒಳ್ಳೆಯದಾಗ್ತದ, ಈ ದೇಶ ಒಳ್ಳೆಯದಾಗ್ತದ ಅಂತ ಹೇಳ್ತಾರೆ. ಆಗ ಅವರನ್ನು ಮಾತಾಡ್ತಾರೆ ಗುರುಗಳು, ನೋಡು, ಕೋಟ್ಯಾನು ಭಕ್ತರುಗಳು ಇದ್ದೇನು ಪ್ರಯೋಜನ ಇಲ್ಲ. ಒಂದು ಗುರುವಿನ ಮಾತನ್ನು ಕೇಳುವ ಒಬ್ಬನೇ ಒಬ್ಬ ಇದ್ದರೆ ಸಾಕು. ಒಂದು ಗುರುವಿನ ಮಾತನ್ನು ಕೇಳುವ ಒಬ್ಬನೇ ಇದ್ದರೆ ಸಾಕು. ಆ ಒಬ್ಬನಿಂದ ಎಲ್ಲವನ್ನು ಸೃಷ್ಟಿ ಮಾಡಲಿಕ್ಕೆ ಆಗ್ತದೆ. ಆಗ ಅವನು ಕೇಳ್ತಾನೆ ಶ್ರೀಮಂತ, ಇವರೇನು ಮಹಾರಾಜರ? ಇವರಿಗೆ ಹೇಳಿದ ಕೂಡಲೆಲ್ಲ ಆಗ್ತದೆ, ನೀವು ಹೇಳಿದ ವಿಚಾರಗಳೆಲ್ಲ ನಡೀತದೆ ಅಂತೇಳಿ ಇವರೇನು ಮಹಾರಾಜರ ಅಂತ ಹೇಳುವಾಗ ಗುರುಗಳು ಹೇಳ್ತಾರೆ, ಹೌದಪ್ಪ, ಇದು ಬೇರೆ ಯಾರಲ್ಲ, ಈ ದೇಶದ ರಾಜ. ನೀನು ಈ ದೇಶದ ಒಂದು ಸಣ್ಣ ಒಂದು ರಾಜ. ಇವನು ದೇಶದ ಮುಖ್ಯವಾದ ರಾಜ. ನೀವೆಲ್ಲ ಇವನಿಗೇ ಕಪ್ಪ ಕಟ್ಟುದು. ಸ್ವಲ್ಪ ಅವನ ಮುಖ ನೋಡು. ನಾವು 10 ದಿನ ಆಯ್ತು ಇಲ್ಲಿ ಬಂದು, 10 ದಿನ ಪ್ರವಚನ ಕೇಳಲಿಕ್ಕೆ ಬಂದವ. ಆ ಕಡೆ ಈ ಕಡೆ ಅಲುಗಾಡಲಿಲ್ಲ, ಅದು ಬೇಕು ಇದು ಬೇಕು ಅಂತ ಕೇಳಲಿಲ್ಲ, ಏನೂ ಕೇಳಲಿಲ್ಲ. ಗುರುಗಳು ಮಾತ್ರ ಅವನ ಕಣ್ಣಿಗೆ ಕಂಡದ್ದು. ನಿನ್ನಿಂತಲೂ ಅದೆಷ್ಟೋ ದೊಡ್ಡ ಶ್ರೀಮಂತ ಇವ. ಕಾರಣ ಏನು ಗೊತ್ತಾ? ಎಷ್ಟೇ ದಾನ ಧರ್ಮ ಪುಣ್ಯ ಮಾಡಿದರೂ ಅಲ್ಲಿ ನನಗೆ ಹೆಸರು ಬರಬೇಕು, ನನ್ನಿಂದ ಆಯಿತು ಅಂತ ಹೇಳಿದರೆ ಅಲ್ಲಿ ಗುರುಗಳಿಲ್ಲ. ಗುರುಗಳು ನಿಮ್ಮ ಹೊಗಳಿಕೆಯಲ್ಲಿ, ನೀವು ಮಾಡುವ ಕಾಣಿಕೆಯಲ್ಲಿ, ನೀವು ಕೊಡುವ ಯಾವುದೇ ವಸ್ತು ವಿಚಾರಗಳಲ್ಲಿ ಗುರುಗಳಿಲ್ಲ. ಗುರುಗಳು ಎಲ್ಲಿ ಸತ್ಯ ಉಂಟು ಅಲ್ಲಿರ್ತಾರೆ. ಸತ್ಯವಂತ ಒಬ್ಬ ಸಾಕು. ಇವತ್ತೆಲ್ಲ ಗುರುಗಳನ್ನು ಹೊಗಳಬೇಕು ಅಲ್ವಾ? ನಾವು ಗುರುಗಳನ್ನು ಕರ್ಕೊಂಡು ಬಂದಿದ್ದೇವೆ, ನಾವು ಗುರುಗಳಿಂದ ಸೇವೆ ಮಾಡ್ತಾ ಇದ್ದೇವೆ. ಎಲ್ಲ ಒಂದು ಎಂತ ಹೇಳೋದು, ಹೊಗಳಿಕೆಗೆ. ಸತ್ಯ ಇಲ್ಲ ಅಂತೇಳೋದು. ಆದರೆ ನಿಜ ಗುರುಗಳಾದವರು, ಅದೆಷ್ಟೋ ಗುರುಗಳು ಹೊಗಳಿದ್ರು ಅವರನ್ನು. ಆದರೆ ನಿಜ ಗುರು ಆದವರು ಯಾವ ರೀತಿ ಪರೀಕ್ಷೆ ಮಾಡಿದರು?
ಅಲ್ವಾ? ನೀನು ಎಷ್ಟು ದಾನ ಧರ್ಮ ಮಾಡ್ತೀವಿ, ನೀನು ಎಷ್ಟು ಒಳ್ಳೆಯವ, ಎಷ್ಟು ನಿನ್ನ ಹತ್ರ ಸತ್ಯ ಉಂಟು, ಎಷ್ಟು ಪ್ರೀತಿ ಉಂಟು ನಿನ್ನೊಳಗೆ. ಆದರೆ ಈ ರಾಜ ಗುರುವಿನ ಸಲಹೆಯನ್ನೆಲ್ಲ ಕೇಳಿಕೊಂಡು ಶಿಷ್ಯನಾಗಿ ಇದ್ದುಕೊಂಡು ಈ ರಾಜ್ಯಕ್ಕೆ ದೇಶಕ್ಕೆ ಏನು ಬೇಕು ಎಲ್ಲವನ್ನೂ ಮಾಡ್ತಾ ಇದ್ದ ನಾವು ಒಂದು ಗುರುವಿನ ಮಾತಿನಿಂದ, ಅಲ್ವಾ? ಆಗ ರಾಜರಾಗಲಿಕ್ಕೆ ಏನು ಕಾರಣ? ಅವ ಅಷ್ಟು ದೊಡ್ಡ ಸ್ಥಾನಕ್ಕೆ ಹೋಗಲಿಕ್ಕೆ ಏನು ಕಾರಣ? ಅವನೊಳಗಿರುವ ಪ್ರೀತಿ, ಅವನ ಒಳಗಿರುವ ತ್ಯಾಗ, ಅವನ ಒಳಗಿರುವ ಜವಾಬ್ದಾರಿಗಳು, ಅವನ ಕರ್ತವ್ಯ. ಯಾರು ಒಬ್ಬ ಜೀವನದಲ್ಲಿ ಜವಾಬ್ದಾರಿಯಿಂದ ಇರ್ತಾನೋ, ತಾಯಿಯನ್ನು, ತಂದೆಯನ್ನು, ಬಂಧು ಬಳಗವನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ತಾನೋ, ಜವಾಬ್ದಾರಿಯಿಂದ ಇರ್ತಾನೋ, ಪ್ರತಿಯೊಬ್ಬರಲ್ಲಿ ಪ್ರೀತಿ ಇರ್ತದೋ, ಎಲ್ಲರ ಮೇಲೆ ಕರುಣೆ ಇರ್ತದೋ, ಅಂಥವರಿಗೆಲ್ಲ ಗುರುವಿನ ಮಹತ್ವ ತನ್ನಿಂದ ತಾನಾಗಿ ಗೊತ್ತಾಗ್ತದೆ. ಇದೆಲ್ಲ ಜವಾಬ್ದಾರಿ ಇಲ್ಲ, ಇವತ್ತೆಲ್ಲ ಆಸೆಗಳು ಮಾತ್ರ, ಇವತ್ತೆಲ್ಲ ಡಿಗ್ರಿ ಸರ್ಟಿಫಿಕೇಟು ಮಾತ್ರ, ಸತ್ಯ ಇಲ್ಲ ಅಂತೇಳು. ಒಂದು ಸತ್ಯಸ್ಥಿತಿಯಲ್ಲಿರುವ ಗುರುಗಳು ಯಾರೇ ಬಂದರೂ, ಎಷ್ಟೇ ದೊಡ್ಡ ವ್ಯಕ್ತಿ ಬಂದರೂ ಒಂದು ಸಣ್ಣ ಪರೀಕ್ಷೆ ಮಾಡದೆ ಅವರು ಇರಲಿಕ್ಕೆ ಸಾಧ್ಯನೇ ಇಲ್ಲ. ಜೀವನವೇ ಒಂದು ಪರೀಕ್ಷೆ, ಎಲ್ಲವೂ ಪರೀಕ್ಷೆ. ಅರ್ಥ ಆಯ್ತಾ? ನಾವು ಶಾಲೆಗೆ ಹೋಗಲಿಕ್ಕೆ ಪ್ರಾರಂಭವಾದ ದಿನದಿಂದ ಆ ಪರೀಕ್ಷೆ ಎಂಬ ಹೆಸರುಂಟಲ್ಲ, ಜೀವನದ ಉದ್ದಕ್ಕೂ ಬರ್ತದೆ. ಈ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗಬೇಕು ಅಂತೇಳಿದರೆ, ಈ ಜೀವನ ಎಂಬ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗಬೇಕು ಅಂತೇಳಿದರೆ ಪ್ರೀತಿ ಬಹಳ ಮುಖ್ಯ. ನಿಸ್ವಾರ್ಥ ಪ್ರೀತಿಯಾಗಿರಬೇಕು, ಸ್ವಾರ್ಥ ಪ್ರೀತಿ ಆಗಬಾರ್ದು. ಆ ನಿಸ್ವಾರ್ಥ ಪ್ರೀತಿ ಉಂಟಲ್ವ, ಎಲ್ಲವನ್ನು ಕರುಣಿಸ್ತದೆ. ಆ ನಿಸ್ವಾರ್ಥ ಪ್ರೀತಿ ಇದ್ದರೆ ದಯೆ, ಕರುಣೆ, ಶಾಂತಿ, ತಾಳ್ಮೆ, ನಂಬಿಕೆ, ಶರಣಾಗತಿ ಎಲ್ಲವೂ ಬರುವುದು. ಸ್ವಾರ್ಥ ಪ್ರೀತಿ ಇದ್ದರೆ ಅದು ನನ್ನದು 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 ಅಂತೇಳಿ ಆ ಸ್ವಾರ್ಥ ಪ್ರೀತಿಯಲ್ಲಿ ಕಾಮ, ಕ್ರೋಧ, ಮದ, ಲೋಭ, ಮೋಹ, ಮತ್ಸರ ಎಂಬುದು ಹೆಚ್ಚಾಗುವುದು. ನಿಸ್ವಾರ್ಥ ಪ್ರೀತಿಗೂ ಕಾರಣ ಇದೇ ಕಾಮ, ಕ್ರೋಧ, ಮದ, ಲೋಭ, ಮೋಹ ಎಂಬ ಅರಿಷಡ್ವರ್ಗಗಳು. ಸ್ವಾರ್ಥ ಪ್ರೀತಿಗೂ ಕಾರಣ ಅದುವೇ 6 ಗುಣಗಳು. ಈ 6 ಗುಣವನ್ನು ನಾವು ಯಾವ ರೀತಿ ಉಪಯೋಗಿಸ್ತೇವೆ, ಯಾವ ರೀತಿ ನಾವು ತಗೊಂಡು ಹೋಗ್ತೇವೆ ನಮ್ಮ ಜೀವನದಲ್ಲಿ, ಅದರ ಮೇಲೆ ನಮ್ಮ ಗುಣ, ಬೇರೇನಲ್ಲ. ಅದು ಹೇಗೆ ಸಾಧ್ಯ? ಒಬ್ಬ ಶಿಷ್ಯ ಕೇಳ್ತಾನೆ ಗುರುಗಳ ಹತ್ರ, ಏನು ಒಳ್ಳೆಯದು ಕೆಟ್ಟದ್ದು ಮಾಡಿದೆಲ್ಲ ಭಗವಂತನೇ ಅಲ್ವಾ, ಮತ್ತು ಯಾಕೆ ನಾವು ಒಳ್ಳೆಯದು ಮಾಡಬೇಕು? ಕೆಟ್ಟದ್ದು ಕೂಡ ಮಾಡುವಲ್ಲ, ಕೆಟ್ಟದ್ದು ಕೂಡ ಕೊಟ್ಟದ್ದು ಭಗವಂತನೇ ಅಲ್ವಾ, ಒಳ್ಳೆಯದು ಕೊಟ್ಟದ್ದು ಭಗವಂತನೇ, ಕೆಟ್ಟದ್ದು ಕೊಟ್ಟದ್ದು ಕೂಡ ಭಗವಂತನೇ. ಗುರುಗಳು ಆ ಸಮಯದಲ್ಲಿ ಮಾತಾಡೋದಿಲ್ಲ, ಮೌನವಾಗ್ತಾರೆ. ಸರಿಯಪ್ಪ ಅಂತ ಹೇಳ್ತಾರೆ, ನಿನ್ನ ಜ್ಞಾನ ಹೇಗೆ ಉಂಟು ಹಾಗೆ ಮಾಡು ಅಂತ ಹೇಳ್ತಾರೆ. ಒಂದು ದಿನ ಎಲ್ಲ ಶಿಷ್ಯಂದರು ಕೂತ್ಕೊಂಡು ಏನೋ ಒಂದು ಪ್ರಸಾದ ಸ್ವೀಕಾರ ಮಾಡುವಾಗ ಎಲ್ಲರಿಗೆ ಹಾಲು ಕೊಡ್ತಾರೆ. ಆದರೆ ಈ ಪ್ರಶ್ನೆಯನ್ನು ಕೇಳಿದ ಶಿಷ್ಯನಿಗೆ ಸೆಗಣಿ ನೀರನ್ನು ಕೊಡ್ತಾರೆ, ಕುಡಿಯಪ್ಪ ಅಂತೇಳಿ. ಅವನು ಅದನ್ನು ನೋಡಿ ಹೇಳ್ತಾನೆ, ಇದು ಹೇಗೆ ಕುಡಿಲಿಕ್ಕೆ ಸಾಧ್ಯ ಅಲ್ವಾ, ಇದು ಹೇಗೆ ಕುಡಿಲಿಕ್ಕೆ ಸಾಧ್ಯ ಗುರುಗಳೇ, ಇದು ಕೆಟ್ಟದಲ್ವಾ? ಸರಿ, ಹಾಗಾದರೆ ಒಂದೇ ಹಸುವಿಂದ ಬಂದದ್ದು ಹಾಲು, ಅದರಿಂದಲೇ ಬಂದದ್ದು ಸೆಗಣಿ ಅಲ್ವಾ? ಈಗ ಉತ್ತರ ನೀನೇ ಹೇಳು ಅಂತ ಹೇಳ್ತಾರೆ. ಒಳ್ಳೆಯದು ಉಂಟು, ಕೆಟ್ಟದ್ದು ಉಂಟು, ಭಗವಂತನೇ ಕೊಟ್ಟದ್ದು, ಒಂದೇ ಹಸುವಿನಲ್ಲಿ ಕೊಟ್ಟದ್ದು, ಒಳ್ಳೆಯದು ಕೆಟ್ಟದ್ದು. ಹಾಲನ್ನು ನಾವು ಕುಡಿತೇವೆ ಅಲ್ವಾ? ಸೆಗಣಿಯನ್ನು ಯಾವುದಕ್ಕೆ ಉಪಯೋಗಿಸಬೇಕು, ಅದಕ್ಕೆ ಅದನ್ನು ಉಪಯೋಗಿಸಲಿಕ್ಕೆ ಸಾಧ್ಯ. ಆಗ ಕೆಟ್ಟದ್ದನ್ನು ಯಾವ ರೀತಿ ಪರಿವರ್ತನೆ ಮಾಡಬೇಕು ಆ ರೀತಿ ಪರಿವರ್ತನೆ ಮಾಡಿದರೆ ಅದು ಒಳ್ಳೆಯದೇ ಆಗೋದು ಅಲ್ವಾ? ಇದು 2 ಮಾಡಲಿಕ್ಕೆ ನಮ್ಮಲ್ಲಿ ಬೇಕಾದ್ದು ಏನು? ಬುದ್ಧಿ. ಆ ಬುದ್ಧಿಯನ್ನು ಉಪಯೋಗಿಸು. ಆದ ಕಾರಣ ಮನುಷ್ಯನಿಗೆ 6 ಬುದ್ಧಿಯನ್ನು ಕೊಟ್ಟ, 6th ಸೆನ್ಸನ್ನು ಕೊಟ್ಟ. ಮನುಷ್ಯನಿಗೆ ಮಾತ್ರ, ನಿನ್ನಿಂದ ಮಾತ್ರ ಸಾಧ್ಯ, ಬೇರೆ ಯಾರಿಂದ ಸಾಧ್ಯ ಅಲ್ಲ. ನಾನು ಮಾಡುವ ಕೆಲಸವನ್ನು ನೀನು ಮಾಡು,
ಭಗವಂತ ಹೇಳ್ತಾನೆ ಯಾರಿಗೆ? ಮನುಷ್ಯನಿಗೆ. ನಾನು ಮಾಡುವ ಕೆಲಸವನ್ನು ನೀನು ಮಾಡು. ಈ ಭೂಲೋಕದಲ್ಲಿ ನನ್ನ ಬದಲು ನೀನಿರಬೇಕು, ನನ್ನ ಪ್ರತಿಬಿಂಬವಾಗಿ ನೀನಿರಬೇಕು ಅಂತೇಳಿ ಈ ಮನುಷ್ಯ ಜನ್ಮವನ್ನು ಕರುಣಿಸಿದ್ದ. ಆದರೆ ಈ ನಮ್ಮ ಬುದ್ಧಿ, ನಮ್ಮ ಈ ಶಕ್ತಿ ಎಲ್ಲ ಸ್ವಾರ್ಥವಾಗಿ ಪರಿವರ್ತನೆಯಾಗಿ ರಾಕ್ಷಸತ್ವವು ಹೆಚ್ಚಾಗ್ತಾ ಹೋಗ್ತಾ ಉಂಟು. ಇದೆರಡು ಮನಸ್ಸು. ರಾಕ್ಷಸ ಗುಣ ಎಂಬುದು ಮನಸ್ಸು, ದೇವಗುಣ ಎಂಬುದು ಮನಸ್ಸು, ಮನುಷ್ಯ ಗುಣ ಎಂಬುದು ಮನಸ್ಸು. ಮನಸ್ಸಿಗೆ ಕೊಟ್ಟ ಒಂದು ರೂಪ ರಾಕ್ಷಸ, ದೇವರು ಅಂತೇಳಿ. ಆಗ ನಮ್ಮ ಮನಸ್ಸನ್ನು ನಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಿಕ್ಕೆ ಕಲಿಬೇಕು. ನಮ್ಮ ಮನಸ್ಸನ್ನು ನಾವು ಹಿಡಿತದಲ್ಲಿ ಇಟ್ಟುಕೊಳ್ಬೇಕು ಅಂತ ಹೇಳಿದರೆ ಪ್ರೀತಿ ಬಹಳ ಮುಖ್ಯ. ಆ ನಿಸ್ವಾರ್ಥ ಪ್ರೀತಿಯಿಂದ ಇದ್ದರೆ ಮನಸ್ಸು ನಮ್ಮ ಹಿಡಿತದಲ್ಲಿ ಇರ್ತದೆ. ಖಂಡಿತವಾಗಿ ಹಿಡಿದಿಡಲಿಕ್ಕಾಗ್ತದೆ ಪ್ರೀತಿಯಿಂದ ಮನಸ್ಸನ್ನು. ಯಾವುದೇ ಸಾಧನೆಗಳು ಬೇಡ, ಆ ಪ್ರೀತಿಯೇ ದೊಡ್ಡ ಸಾಧನೆ. ಅದು ಪ್ರಾಕ್ಟಿಕಲ್ ಸಾಧನೆ. ಆಹಾರದಲ್ಲಿ ಕಟ್ಟುಪಾಡು, ಮಾತಿನಲ್ಲಿ ಕಟ್ಟುಪಾಡು, ನೋಟದಲ್ಲಿ ಕಟ್ಟುಪಾಡು, ಕೇಳುವುದರಲ್ಲಿ ಕಟ್ಟುಪಾಡು, ಎಲ್ಲದರಲ್ಲಿ ಒಂದು ಕಟ್ಟುಪಾಡು ಇರಬೇಕು. ಒಂದು ಊರಿಂದ ಒಂದು ಊರಿಗೆ ಹೋಗೋ ಗಡಿ ಇರ್ತದೆ. ಆ ಗಡಿ ದಾಟಬೇಕಾದ್ರೆ ಒಂದು ಚೆಕ್ ಪೋಸ್ಟ್ ಇರ್ತದೆ ಅಲ್ವಾ? ಆ ಚೆಕ್ ಪೋಸ್ಟಲ್ಲಿ ಚೆಕ್ ಮಾಡಿದ ನಂತರ ಓಕೆ ಆದರೆ ಆ ಕಡೆ ಕಳಿಸ್ತಾರೆ ಅಲ್ವಾ? ಹಾಗೆ ನಮ್ಮ ಕಿವಿ, ಕಣ್ಣು, ಈ ಬಾಯಿ ಎಲ್ಲ ಒಂದು ಚೆಕ್ ಪೋಸ್ಟ್ನಾಗಿರಬೇಕು. ಯಾವ ವಿಚಾರವನ್ನು ಸ್ವೀಕರಿಸಬೇಕು ಆ ವಿಚಾರವನ್ನು ಮಾತ್ರ ಸ್ವೀಕರಿಸಬೇಕು. ಒಳ್ಳೆಯ ವಿಚಾರವ ಒಳಗೆ ಬಿಟ್ಟುಬಿಡಬೇಕು. ಆ ಕೆಟ್ಟ ವಿಚಾರವ ಅಲ್ಲಿಂದಲೇ ಕಳಿಸಿಬಿಡಬೇಕು. ಕೆಟ್ಟದು ಎಲ್ಲರ ಹತ್ರ ಬರ್ತದೆ, ಪ್ರತಿಯೊಬ್ಬನ ಹತ್ರ ಬರ್ತದೆ ಕೆಟ್ಟದ್ದು. ಆ ಕೆಟ್ಟದ್ದನ್ನು ನೀವು ಸ್ವೀಕರಿಸ್ತೀರಾ, ಕಳಿಸ್ತೀರಾ, ಅದು ನಿಮ್ಮ ಬುದ್ಧಿಗೆ ಬಿಟ್ಟ ವಿಚಾರ. ಒಳ್ಳೆಯದು ಕೆಟ್ಟದ್ದು ಎಂಬುದು ಇರಲೇಬೇಕು. ಒಳ್ಳೆಯದು ಕೆಟ್ಟದ್ದು ಇಲ್ಲದಿದ್ದರೆ ಪ್ರಪಂಚ ನಡೆಯುವುದಿಲ್ಲ. ಒಳ್ಳೆಯದು ಯಾವುದು ಅಂತ ತಿಳಿಬೇಕಾದರೆ ನಿಮಗೆ ಕೆಟ್ಟ ಅರಿವು ಆಗಬೇಕು. ಕೆಟ್ಟದ್ದು ಅಂದರೆ ಏನು ಅಂತ ಅರಿವು ಆಗಬೇಕು. ಆ ಕೆಟ್ಟದ್ದು ಏನು ಅಂತೇಳಿ ಅರಿವು ಆದಾಗ ನಮ್ಮ ಪಂಚೇಂದ್ರಿಯಗಳು ಒಳ್ಳೆಯದನ್ನು ಸ್ವೀಕಾರ ಮಾಡಿ ಕೆಟ್ಟದ್ದನ್ನು ಹೊರಗೆ ಮಾಡುವಂಥ ಶಕ್ತಿ ನಮ್ಮೊಳಗೆ ಬರ್ತದೆ. ಆ ಶಕ್ತಿ ಯಾವಾಗ ನಮ್ಮೊಳಗೆ ಬರ್ತದೋ ಆವಾಗ ಈ ಜ್ಞಾನ ಮಾರ್ಗದ ಅರಿವು ಆಗ್ತದೆ. ಅಲ್ಲಿವರೆಗೆ ಜ್ಞಾನ ಮಾರ್ಗದ ಅರಿವು ಆಗುವುದಿಲ್ಲ. ಅಲ್ಲಿವರೆಗೆ ಗುರು ಅಂದರೆ ಏನು ಅಂತೇಳಿ ತಿಳಿಲಿಕ್ಕೆ ಆಗುವುದಿಲ್ಲ. ಗುರು ಅಂದರೆ ಏನು ಅಂತ ತಿಳ್ಕೊಳ್ಬೇಕು ಅಂತ ಆದರೆ ನಾವು ಏನು ಅಂತ ತಿಳ್ಕೊಳ್ಬೇಕು. ನಾನು ಅಂದರೆ ಏನು ಅಂತೇಳಿ. ನಾನು ಅಂದರೆ ಏನು ಅಂತೇಳಿ ಒಬ್ಬ ಅಧ್ಯಯನ ಮಾಡ್ತಾನೋ ಅವನಿಗೆ ಗುರು ಅಂದರೆ ಯಾರು ಅಂತೇಳಿ ಅರ್ಥ ಆಗ್ತದೆ. ಬೇರೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದೆಷ್ಟೋ ಕೋಟಿಯಲ್ಲಿ ಒಬ್ಬನಿಗೆ ಅರ್ಥ ಆಗ್ತದೆ. ಆ ಕೋಟಿಯಲ್ಲಿ ಒಬ್ಬ ಇದ್ದಾನಲ್ವ, ಅವನ ಮುಂದೆ ಎಲ್ಲವನ್ನು ಮಾಡಿಕೊಂಡು ಹೋಗ್ತಾನೆ. ಎಲ್ಲರಿಗೂ ಅರ್ಥ ಆಗುವ ವಿಚಾರ ಅಲ್ಲ ಈ ಜ್ಞಾನ ಅಂತ ಹೇಳಿದರೆ. ಈ ಜ್ಞಾನದಾರಿಯಲ್ಲಿ ಬರ್ತಾರೆ, ಸಾಧನೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ದೀರ್ಘವಾಗಿ ಹೋಗ್ತಾರೆ. ಹೋಗಿ ಏನಾಗ್ತದೆ ಗೊತ್ತುಂಟ? ಮಾನಸಿಕ ಆಗ್ತದೆ, ಹುಚ್ಚಿಡಿತದೆ. ಈ ಸತ್ಯ ವಿಷಯ. ಹುಚ್ಚರಾಗಬೇಡಿ ಅಂತ ಹೇಳೋದು, ಸತ್ಯವಂತರಾಗಿ ಅಂತ ಹೇಳೋದು, ಹುಡುಕಬೇಡಿ ಅಂತ ಹೇಳೋದು, ಪುಣ್ಯವಂತರಾಗಿ ಅಂತ ಹೇಳೋದು. ಸತ್ಯವಂತರಂದರೆ ಏನು? ಭಗವಂತ ಕೊಟ್ಟದನ್ನು ಸ್ವೀಕಾರ ಮಾಡಿಕೊಂಡೇ ಹೋಗುವುದು. ಪುಣ್ಯವಂತರಂದರೆ ಏನು? ಭಗವಂತ ಕೊಟ್ಟ ದಾರಿಯಲ್ಲಿ ಹೋಗುವಾಗ ಒಳ್ಳೆಯದನ್ನೇ ಮಾಡಿಕೊಂಡು ಹೋಗ್ತಾರಲ್ಲ, ಅವ ಪುಣ್ಯವಂತ. ಭಗವಂತದ ಕಷ್ಟದ ದಾರಿಯಲ್ಲಿ ಕೊಟ್ಟಿದ್ದಾನೆ ಹೋಗು ಅಂತೇಳಿ. ಅದು ಅವನ ದಾರಿ, ಆ ಸತ್ಯದ ದಾರಿ ಅದು ಅವನದು. ಆ ಸತ್ಯದ ದಾರಿ ಅಷ್ಟು ಕಷ್ಟ ಇದ್ದರೂ ಕೂಡ ನೀನು ಒಳಿತನ್ನೇ ಮಾಡಿಕೊಂಡು ಹೋಗು ಅಂತ ಹೇಳ್ತಾನಲ್ವ, ಆ ಒಳಿತು ಮಾಡಿಕೊಂಡೇ ಹೋಗುವುದು ಪುಣ್ಯ. ಹಾಗೆ ಪುಣ್ಯವಂತರಾಗಿ ಯಾರ ಮನಸ್ಸನ್ನು ನೋಯಿಸಬೇಡಿ, ಯಾರ ಬಗ್ಗೆಯೂ ತಪ್ಪು ಹೇಳಬೇಡಿ. ನಾವಿಲ್ಲಿ ಏನು ಹೇಳ್ತೇವೆ ಅದು ನಮಗೆ ಬರುವುದೆಂಬ ಸತ್ಯದ ಅರಿವು ನಿಮ್ಮೊಳಗೆ ಬಂದರೆ ನಿಮಗೆ ಒಂದು ಎಳ್ಳಿನಷ್ಟಾದರೂ ಒಂದು ಗುರುವಿನ ಮಹತ್ವ ಅಂದರೆ ಏನು, ಗುರು ಅಂದರೆ ಏನು ಅಂತೇಳಿ ನಿಮಗೆ ಅರ್ಥ ಆಗ್ಬೋದು. ಇಲ್ಲದಿದ್ದರೆ ಗುರು ಅಂದರೆ ಕೇವಲ ಮಾನವ ರೂಪ, ಕೇವಲ ಒಂದು ಮನುಷ್ಯ, ನಮ್ಮ ಹಾಗೆ ನಮ್ಮಲ್ಲಿ ಒಬ್ಬ ಅಷ್ಟೆ.
ಇದೆಲ್ಲ ನಿಮ್ಮ ನಿಮ್ಮ ಅಂತರ್ಜ್ಞಾನಕ್ಕೆ ಬಿಟ್ಟಂಥ ವಿಚಾರ. ಈ ಪ್ರಪಂಚದ ಅತಿ ದೊಡ್ಡ ಸಂಬಂಧ ಯಾವುದು? ಗಂಡ ಹೆಂಡತಿ ಸಂಬಂಧ, ತಂದೆ ಮಕ್ಕಳ ಸಂಬಂಧ, ಇಲ್ಲ ಅಣ್ಣ ತಮ್ಮಂದಿರ ಸಂಬಂಧ, ಹೀಗೆ ಬಂಧು ಬಳಗದ ಸಂಬಂಧ, ಅನೇಕ ರೀತಿಯ ಸಂಬಂಧಗಳಿವೆ. ಆದರೆ ಈ ಪ್ರಪಂಚದ ಅತಿ ದೊಡ್ಡ ಸಂಬಂಧ ಯಾವುದು ಅಂತ ಹೇಳಿದರೆ ಗುರು ಶಿಷ್ಯರ ಸಂಬಂಧ. ಗುರು ಶಿಷ್ಯರ ಸಂಬಂಧ ಅದು ಪ್ರಪಂಚದ ದೊಡ್ಡ ಸಂಬಂಧ. ಅದರಿಂದ ದೊಡ್ಡ ಸಂಬಂಧ ಇಲ್ಲ. ಅದು ಜೀವಾತ್ಮ ಮತ್ತು ಪರಮಾತ್ಮನಿಗೆ ಆಗುವ ಸಂಬಂಧ. ಅದು ಆ ಸಂಬಂಧ ಆಗಿಬಿಟ್ರೆ ಆ ಜೀವಾತ್ಮ ಸರಿಯಾಗಿ ಶುದ್ಧವಾಗಿ ಪವಿತ್ರವಾಗಿ ಇದ್ದರೆ ಅದು ಪರಮಾತ್ಮ ಆಗೋದ್ರಲ್ಲಿ ಸಂದೇಹ ಇಲ್ಲ. ಆದ ಕಾರಣ ಹೇಳೋದು ಗುರುಮನೆಯ ಭಕ್ತಾದಿಗಳಿಗೆ, ಗುರುಮನೆಯ ಮಕ್ಕಳಿಗೆ ಕೂಡಿದಷ್ಟು ಜೀವನದಲ್ಲಿ ಒಳ್ಳೆಯದನ್ನು ಮಾಡಿ, ಕೂಡಿದಷ್ಟು ಒಳಿತನ್ನು ಮಾಡಿ, ಕ್ಷಣ ಕ್ಷಣವೂ ಒಳ್ಳೆಯದನ್ನೇ ನೆನೆಸಿ ಜೀವನದಲ್ಲಿ ಅನೇಕ ರೀತಿಯ ಪರಿವರ್ತನೆಯನ್ನು ಕಂಡುಕೊಳ್ಳಿ. ಪುಣ್ಯದಿಂದ ಏನಾಗ್ತದೆ, ಒಳ್ಳೆಯ ಮಾತಿನಿಂದ ಏನಾಗ್ತದೆ, ಪ್ರೀತಿಯಿಂದ ಏನಾಗ್ತದೆ, ಶರಣಾಗತಿಯಿಂದ ಏನಾಗ್ತದೆ, ನಂಬಿಕೆಯಿಂದ ಏನಾಗ್ತದೆ ಎಂಬ ವಿಚಾರವನ್ನೆಲ್ಲ ನಿಮ್ಮ ನಿಮ್ಮ ಜೀವನದಲ್ಲಿ ನೀವು ಅಧ್ಯಯನ ಮಾಡುವಾಗ ನಿಮಗೆ ಸತ್ಯದ ಅರಿವು ಆದರೆ ಆ ಸತ್ಯದ ದಾರಿಯಲ್ಲೇ ಮುಂದುವರಿಸಿ. ಡೆಫಿನೆಟ್ಟಾಗಿ ಪ್ರತಿಯೊಬ್ಬನಿಗೂ ಸತ್ಯದ ಅರಿವಾಗ್ತದೆ ನಾವು ಹೇಳಿದ್ದನ್ನು ಮಾಡಿದರೆ. ಗುರುಮನೆಯ ಮಕ್ಕಳಿಗೆ ಹೇಳುವಂಥ ವಿಚಾರ. ಯಾಕೆಂದರೆ ಗುರುಮನೆಯ ಮಕ್ಕಳು 1 ತಿಂಗಳು ಬಂದು ಇಲ್ಲೆಲ್ಲ ಇರಲಿಕ್ಕೆ ಆಗೋದಿಲ್ಲ. ಎಲ್ಲ ದೂರ ದೂರದಲ್ಲಿ ಕೆಲಸದಲ್ಲಿ ಅದರಲ್ಲಿ ಇದರಲ್ಲಿ ಎಲ್ಲ ಬ್ಯುಸಿ ಇದ್ದಾರೆ. ಅದರೆಲ್ಲ ಗುರುಮನೆಯ ಮಕ್ಕಳೇ. ಆಗ ಯಾರೆಲ್ಲ ಫ್ರೀ ಇದ್ದಾರೆ ಅವರೆಲ್ಲ ಬಂದುಕೊಂಡು ಹೊಯ್ಕೊಂಡು ಇರ್ತಾರೆ. ಆಗ ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಧರ್ಮರಕ್ಷದ ಯಜ್ಞದ ಸಂದೇಶ ತಲುಪಲಿ, ಜ್ಞಾನ ಬಿಂದು ತಲುಪಲಿ ಅಂತೇಳಿ ಹೇಳುವಂಥ ವಿಚಾರ ಇದೆ. 1 ತಿಂಗಳು. ಆ 1 ತಿಂಗಳಿನಲ್ಲಿ ದೂರ ದೂರದಿಂದ ಬಂದೆಲ್ಲ ಯಜ್ಞದಲ್ಲಿ ಭಾಗಿಯಾಗ್ತಾರೆ. ಒಬ್ಬೊಬ್ಬರೇ ಭಾಗಿಯಾಗಲಿಕ್ಕೆ ಸಾಧ್ಯ. 1 ತಿಂಗಳು ಪರಿಪೂರ್ಣವಾಗಿರಲಿಕ್ಕೆ ಆಗೋದಿಲ್ಲ ಈಗಿನ ಕಾಲದಲ್ಲಿ. ಭಾಳ ಕಷ್ಟ ಆಗ್ತದೆ ಅವರವರ ಕಮಿಟ್ಮೆಂಟಿಗೆ, ಅವರವರ ಸಂಸಾರಕ್ಕೆ, ಅವರವರ ಕೆಲಸಕ್ಕೆಲ್ಲ. ಆಗ 1 ತಿಂಗಳಲ್ಲಿ ಯಾವಾಗಲೂ ಸಮಯ ಸಿಗ್ತದೆ ಆ ಸಮಯದಲ್ಲೆಲ್ಲ ಬಂದು ಹೋಗ್ತಾರೆ. ಆಗ ಏನೆಲ್ಲ ಜ್ಞಾನದ ಸಂದೇಶವನ್ನು ಕೊಟ್ಟಿದ್ದಾರೆ ಎಂಬ ವಿಚಾರ ಭಕ್ತಾದಿಗಳಿಗೆ ಬೇಕಾಗ್ತದೆ. ಹಾಗೆ ನಿಮ್ಮಿಂದ ಎಲ್ಲ ಭಕ್ತಾದಿಗಳಿಗೆ ಅಂತ ಹೇಳೋದು. ನೀವಿರುವ ಕಾರಣ ಈ ಸಂದೇಶ ಬಂದದ್ದು. ನೀವು ಇಲ್ಲದಿದ್ದರೆ ಈ ಸಂದೇಶ ಬರುವುದಿಲ್ಲ. ನೀವು ಇಲ್ಲದಿದ್ದರೆ ಜ್ಞಾನ ಬರುವುದಿಲ್ಲ. ಜ್ಞಾನ ಬರುವುದು ಹೇಗೆ? ಸಂದೇಶ ಬರುವುದು ಹೇಗೆ? ಎಲ್ಲಿಂದ ಬರುವುದು? ಯಾಕೆ ಬೇಕಾಗಿ ಬರ್ತದೆ? ಯಾರಿಗೆ ಬೇಕಾಗಿ ಬರ್ತದೆ? ಗೊತ್ತಿಲ್ಲ. ಕಾಲ ಮಾತಾಡಿಸ್ತಾ ಉಂಟು. ಯಾಕೆ ಬೇಕಾಗಿ ಮಾತಾಡಿಸ್ತಾ ಉಂಟು? ಗೊತ್ತಿಲ್ಲ. ಆದರೆ ಒಂದಂತೂ ಗೊತ್ತುಂಟು, ಒಳಿತಿಗೆ ಬೇಕಾಗಿ ಮಾತಾಡಿಸ್ತಾ ಉಂಟು ಅಂತೇಳಿ. ಒಳಿತಿಗೆ ಬೇಕಾಗಿ ಮಾತಾಡಿಸ್ತಾ ಉಂಟು. ಈ ಪ್ರಪಂಚಕ್ಕೆ ಬೇಕಾದ ವಿಷಯವನ್ನು ಅದು ಯಾವುದೋ ಒಂದು ರೀತಿಯಲ್ಲಿ ಪಡ್ಕೊಳ್ತಾ ಉಂಟು. ನಾನು ಮಾತಾಡೋದಲ್ಲ, ನೀವು ಕೇಳುವುದಲ್ಲ. ಪ್ರಕೃತಿಯಲ್ಲಿರುವ ವಿಚಾರ ಪುನಃ 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 ತಿರುಗಿ 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 ಒಂದಲ್ಲ ಒಂದು ರೀತಿಯಲ್ಲಿ ಬರ್ತಾನೇ ಇರ್ತದೆ. ಈ ಸತ್ಯವಾದ ವಿಚಾರ. ಅರ್ಥ ಆಯ್ತಾ? ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಜಯವಾಗಲಿ, ಪ್ರಪಂಚಕ್ಕೆ ಒಳಿತಾಗಲಿ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ. ಗುರುವೇ ಶರಣಂ.